ಎಲ್ಲರಿಗೂ ನಮಸ್ಕಾರ. ಸಕ್ಕಡ ನಮಸ್ಕಾರ. ಬೆಂಗಳೂರಿಗೆ ಬಂದಾಗ ಒಂದು ವಿಚಾರವನ್ನು ನಾನು ಗಮನಿಸಿದ್ದೇನೆ. ಅದು ಏನಪ್ಪಾ ಅಂತೇಳಿ ಹೇಳಿದ್ರೆ, ಮನೆಯಲ್ಲಿದ್ದಾಗ ಈ ಟೈಮೇ ಮುಂದೆ ಹೋಗುದಿಲ್ಲ. ಅದೇ ನಾವು ಬೆಂಗಳೂರಿಗೆ ಅಮ್ಮನ ಮನೆಗೆ ಬಂದಾಗ ಗಂಟೆಗಳು ಕ್ಷಣಗಳಾಗಿ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗಿಯೇ ಬಿಡ್ತದೆ. ಅಂತೂ ಇಂತೂ ನಾವಿಲ್ಲಿ ಬಂದು 5ನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನಿನ್ನೆಯ ದಿನ ಭಾರಿ ಗಮ್ಮತ್ತಾಯಿತು. ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇತ್ತು. ಆ ವಿಡಿಯೋನ ನೀವು ನೋಡಿದ್ದಿರಬಹುದು. ಸೊ ಇವತ್ತು ನಿನ್ನೆ ಶಾಸ್ತ್ರೀಯವಾಗಿ ಆದರೆ ಇವತ್ತು ಒಂಥರ ಈಗದು ಟೈಪ್, ಇದು ಮಾಡರ್ನ್ ಕೇಕ್ ಕಟ್ ಅದು ಇದು ಎಲ್ಲ ಇದೆಯಲ್ಲ. ಸೊ ಅಂತ ಒಂದು ಬರ್ಡೇ ಸೆಲೆಬ್ರೇಷನ್ ಪಾರ್ಟಿ, ಹೋಟ್ಲಿಗೆ ಹೋಗೋದು, ಇದನ್ನೆಲ್ಲ ನಿಮ್ಗೆ ತೋರಿಸ್ಲಿಕ್ಕಾಗಿ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ಬೆಳಗ್ಗೆ ಎದ್ದೊಡನೆ ಅಕ್ಕ ವೆಜಿಟೇಬಲ್ಸ್ ಎಲ್ಲ ಹಾಕಿಕೊಂಡು ಅನ್ನದ ಒಂದು ರವಾ ರೊಟ್ಟಿಯನ್ನ ಮಾಡಿದ್ಲು. ಸೂಪರ್ ಆಗಿ ಆಗಿತ್ತು. ಅದರ ನಂತರ ಅಮ್ಮನ ಹತ್ರ ನಾನು ಮಸಾಲೆ ಮಜ್ಜಿಗೆಯನ್ನ ಮಾಡಿಕೊಡು ಅಂತೇಳಿ ಹೇಳಿದೆ. ಅಮ್ಮ ಮಾಡಿದಂತ ಮಜ್ಜಿಗೆ ತುಂಬಾ ಒಳ್ಳೇದಾಗ್ತದೆ ನೋಡಿ. ಈಗ ಮಜ್ಜಿಗೆಯನ್ನ ಕಡೆದು ಬೆಣ್ಣೆಯನ್ನ ತೆಗಿತಾ ಇದ್ದಾರೆ. ಇದೆಲ್ಲ ನೋಡ್ಲಿಕ್ಕೆ ನಂಗೆ ಭಾರಿ ಖುಷಿ ಆಗುವಂಥದ್ದು. ಸೊ ಇಲ್ಲಿ ಮಕ್ಕಳು ಕೂಡ ಹಾಗೆ ಬೇಸಿಗೆಯ ಸೆಕೆಗೆ ದಪ್ಪದಾಗಿರುವಂಥ ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನ ಮಾಡಿಕೊಂಡು ಅದರ ಮೇಲೆ ಒಂದೊಂದು ಕಡ್ಡಿಯನ್ನ ಇಟ್ಟು ನೋಡಿ ಐಸ್ ಕ್ರೀಮ್, ಐಸ್ ಕ್ಯಾಂಡಿ ಅಂತೇಳಿ ಹೇಳೆಲ್ಲ ತಿಂತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ನಮ್ಗೆ ನಮ್ಮ ಬಾಲ್ಯದ ನೆನಪೆಲ್ಲ ಆಗ್ತಾ ಇದೆ. ಗಮ್ಮತ್ತು ಮಕ್ಕಳು ಅಂತೇಳಿ ಹೇಳಿದ್ರೆ ಯಾವುದೇ ಚಿಂತೆ ಇಲ್ಲ, ರಗಳೆ ಇಲ್ಲ, ದಿನಗಳು ಚೆನ್ನಾಗಿ ಓಡ್ತಾ ಇರ್ತದೆ. ನನಗೆ ನಮ್ಮ ಬಾಲ್ಯದ ನೆನಪಾಯಿತು. ನಾವು ಕೂಡ ಚಿಕ್ಕವರು ಇರಬೇಕಾದ್ರೆ ಆಗ ಫ್ರಿಡ್ಜ್ ಹೊಸತಾಗಿ ಬಂದದ್ದಷ್ಟೇ. ರಸ್ನ ಎಲ್ಲ ಮಾಡುವಾಗ ಅದಕ್ಕೂ ಕೂಡ ಈ ರೀತಿ ಒಂದು ಕಡ್ಡಿಯನ್ನು ಹಾಕಿ ಪ್ಲಾಸ್ಟಿಕಲ್ಲೆಲ್ಲ ಹಾಕಿ ಎಲ್ಲ ಇಟ್ಟು ಪೆಪ್ಸಿ, ಐಸ್ ಕ್ಯಾಂಡಿ ಅಂತೇಳಿ ಹೇಳೆಲ್ಲ ತಿನ್ನುವಂಥದ್ದಿತ್ತು. ಸೊ ಆ ಒಂದು ದಿನಗಳು ಎಷ್ಟು ಬೇಗ ಕಳೆದು ಹೋಯ್ತಪ್ಪ ಅಂತೇಳಿ ಹೇಳಿ ಮಕ್ಕಳನ್ನು ನೋಡುವಾಗ ನಿಜವಾಗಿ ಆಸೆ ಆಗ್ತದೆ. ಸೊ ಇದೀಗ ಅಮ್ಮನಿಗೆ ಏನೋ ಒಂದು ಗಿಫ್ಟ್ ಬಂದಿದೆ. ದೂರದಲ್ಲಿರುವಂಥ ಹುಬ್ಬಳ್ಳಿಯ ಅಕ್ಕ ಅಮ್ಮನಿಗಾಗಿ ಏನೋ ಒಂದು ಬರ್ಡೇ ಗಿಫ್ಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ತೆಗಿತಾ ಗಿಫ್ಟ್ ಏನಿರ್ಬೋದು ಅಂತೇಳಿ ಹೇಳಿ ಅಮ್ಮ ನೋಡ್ತಾ ಇದ್ದಾರೆ. ನೋಡಿ, ಒಂದು ಹಂಡಿ, ವೆಜ್ ಬಿರಿಯಾನಿ ಎಲ್ಲ ಮಾಡುವಂಥ ಒಂದು ಒಳ್ಳೆಯ ಹಂಡಿ ಇದು ಬಂದಿದೆ. ಸೊ ಅಮ್ಮನಿಗೆ ಹೇಳಿದೆ, ನಾನು ನೆಕ್ಸ್ಟ್ ಟೈಮ್ ಬಂದವಾಗ ಇದರಲ್ಲೆಲ್ಲ ಏನಾದರೂ ಮಾಡಿಕೊಡಿ ಅಂತೇಳಿ ಹೇಳಿ. ಯಾಕಂತೇಳಿ ಹೇಳಿದ್ರೆ ಈ ಸಾರಿ ಮನೇಲಿ ನಾವು ಇಲ್ವೇ ಇಲ್ಲ. ಇದ್ರೂ ಕೂಡ ಎಲ್ಲವೂ ಕೂಡ ಪಾರ್ಸಲ್ ಆಗೇ ಬರುವಂಥದ್ದು. ಇವತ್ತು ಮಧ್ಯಾಹ್ನ ಕೂಡ ಅಮ್ಮನ ಬರ್ಡೇ ಪಾರ್ಟಿ ಅಂತೇಳಿ ಹೇಳಿ ನಾವು ಹೊರಗಡೆ ಹೋಗ್ತಾ ಇದ್ದೇವೆ. ಇದೀಗ ಬಂದಿದ್ದೇವೆ ನಾವು ASF ಅನ್ನುವಂತಹ ಒಂದು ಪ್ಲೇಸಿಗೆ. ಮಕ್ಕಳಿಗಂತೂ ಭಾರಿ ಖುಷಿ ಆಯಿತು. ಬಂದಾವಾಗ ಮರದ ಕುದುರೆ ಇತ್ತು, ಅದರ ಮೇಲೆ ಕೂತ್ಕೊಂಡು ಅವರು ಆಡ್ತಾ ಇದ್ದಂತಹ ಬಗೆಯನ್ನ ನಾನು ವಿಡಿಯೋನ ಮಾಡಿಕೊಂಡದ್ದು ಹೀಗೆ. ನನಗೂ ಕೂಡ ಈ ಕುದುರೆಯನ್ನು ನೋಡುವಾಗ ನಾವು ಕೂಡ ಬಾಲವಾಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಕ್ಲಾಸಿನಲ್ಲಿದ್ದಂಥ ಒಂದು ಕುದುರೆಯ ಒಂದು ನೆನಪಾಯಿತು. ಎಲ್ಲ ಮಕ್ಕಳು ಅದರ ಮೇಲೆ ಏರಿ ಇದೇ ರೀತಿ ಆಡ್ತಾ ಇದ್ರು. ಸೊ ಅಂತೂ ಇಂತೂ ನಮ್ಮದು ಒಂದು ಫೋಟೋ ವಿಡಿಯೋ ಕೂಡ ಆಗಿ ಹೋಯಿತು. ಬಿಸಿ ಬಿಸಿಯಾಗಿರುವಂಥ ಮಸಾಲೆನ ಹಾಕಿರುವಂತಹ ಪೈನಾಪಲ್, ಪ್ರಾನ್ಸ್, ಪನ್ನೀರ್, ಮಶ್ರೂಮ್ ಒಂದೊಂದಾಗಿ ಬಂದು ಕಾವಲಿಯ ಮೇಲೆ ಹೀಗೆ ಕುತ್ಕೊಳ್ತಾ ಇತ್ತು. ಅದರ ನಂತರ ಕಾಜುನ್ ಪೊಟ್ಯಾಟೊ, ಮಸಾಲಾ ಕಾರ್ನ್ ಅಂತೇಳಿ ಹೇಳಿ ಒಂದೊಂದೇ ಬಂದು ಕೂತ್ಕೊಳ್ತಾ ಇತ್ತು. ನಿಮಗೆ ತಿನ್ನುವಂಥ ಒಂದು ಎಷ್ಟು ಕೆಪಾಸಿಟಿ ಉಂಟಾ ಅಷ್ಟು ನೀವು ಇಲ್ಲಿ ತಿನ್ಬಹುದು. ಆದರೆ ನಮ್ಮಂಥವರಿಗೆಲ್ಲ ಹೇಗಪ್ಪ ಅಂತೇಳಿ ಹೇಳಿದ್ರೆ ಒಂದು ಸ್ವಲ್ಪ ತಿನ್ನುವಷ್ಟರಲ್ಲಿ ಹೊಟ್ಟೆ ತುಂಬಿ ಬಿಡ್ತದೆ, ಇನ್ನೂ ಸಾಕು ಅಂತೇಳಿ ಹೇಳಿ ಅನ್ನಿಸಿ ಬಿಡ್ತದೆ. ಸೊ ಇಲ್ಲಿ ಏನೇನೆಲ್ಲ ಐಟಮ್ಸ್ ಎಲ್ಲ ಇತ್ತು ಅಂತೇಳಿ ಹೇಳಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ, ನೋಡಿ ಬನ್ನಿ. ನೋಡಿದ್ರಲ್ವ ಎಂತೆಂಥ ಐಟಮ್ಸ್ ಎಲ್ಲ ಇತ್ತು ಅಂತೇಳಿ ಹೇಳಿ. ನಾನು ನಿಮಗೆ ತೋರಿಸಿದ್ದು ಬರೀ ನಮ್ಮದು ಮೇಯ್ನ್ ಕೋರ್ಸ್ ಮಾತ್ರ. ಅದರ ನಂತರ ಸ್ವೀಟ್ ಉಂಟು, ಗುಲಾಬ್ ಜಾಮೂನ್, ಬೇರೆ ಬೇರೆ ಡೆಸರ್ಟ್, ಅದೇ ರೀತಿ ಸ್ಟಾರ್ಟರ್ಸ್ ಅದೆಲ್ಲ ನಿಮಗೆ ತೋರಿಸಲಿಲ್ಲ. ಅದನ್ನು ಬಿಟ್ಟು ಏನೇನುಂಟು ಅಂತೇಳಿ ಹೇಳಿ ತೋರಿಸಿದ್ದು. ಸೊ ಯಾವುದು ತಿನ್ನೋದು ಯಾವುದು ಬಿಡೋದು ಅಂತೇಳಿ ಹೇಳಿ ಒಂದು ಎಲ್ಲವನ್ನ ಒಂದು ಕೋಳಿ ಕೊಚ್ಚರಿ ಮಾಡಿದ ಹಾಗೆ ತಿಂದು ಕಡೆಗೆ ಈ ಸಲಾಡನ್ನೆಲ್ಲ ತಗೊಂಡು ಇವತ್ತಿನ ಕೋಟವನ್ನು ಒಂದು ಮುಗಿಸಿದೆ. ನಿಜವಾಗಿ ಇಂಥ ಊಟಗಳಿಗೆಲ್ಲ ಹೋದಾಗ ಉಂಟಲ್ಲ, ನಾವು ಒಳ್ಳೆ ಮಾಡಿ ತಿನ್ನಬೇಕು. ಬಟ್ ನಮ್ಗೆ ಏನಾಗ್ತದೆ ಅಂತೇಳಿ ಹೇಳಿದ್ರೆ ಒಂದು ಸ್ವಲ್ಪ ತಿನ್ನುವಷ್ಟರಲ್ಲಿ ಸಾಕಂತೇಳಿ ಹೇಳಿ ಅನ್ನಿಸಿಬಿಡ್ತದೆ.
ಕಡೆಗಾಗೋಗಿಂತ ಕಿಸ್ಮೂರಿ ಸಲಾಡ್ ಕಟ್ ಮಾಡಿಟ್ಟಂತಹ ಬೇರೆ ಬೇರೆ ವೆಜಿಟೇಬಲ್ಸ್ ಇದನ್ನೆಲ್ಲ ತಿನ್ನುವ ಅಂತೇಳಿ ಹೇಳಿ ಆಗ್ತದೆ. ಸೊ ನನಗೆ ಬೇಕಾದಂತಹ ಒಂದಷ್ಟನ್ನು ನಾನು ಪ್ಲೇಟಲ್ಲಿ ಬಡಿಸ್ಕೊಂಡು ಬಂದೆ. ಅದೇ ರೀತಿ ಅಮ್ಮ, ಅಕ್ಕ, ತಮ್ಮ, ವಿಶಾಖ ಮಕ್ಕಳು ಅವರು ಕೂಡ ಅವರವರಿಗೆ ಬೇಕಾದದನ್ನು ಬಡಿಸ್ಕೊಂಡು ಹಾಕಿಕೊಂಡು ಬಂದರು. ಹೆಚ್ಚಾಗಿ ನಮಗೆ ಎಲ್ಲರಿಗೂ ಇಷ್ಟ ಆದದ್ದು ಅಂತೇಳಿ ಹೇಳಿದ್ರೆ ಅಲ್ಲಿನ ಕೇಕ್, ಸ್ವೀಟ್, ಡೆಸರ್ಟ್ ಇತ್ಯಾದಿಗಳು. ಸೊ ಅದರ ಒಂದಿಷ್ಟು ವಿಡಿಯೋಗಳನ್ನು ಹಾಕಿದ್ದೇನೆ ನೋಡಿ. ಅದರ ಮಧ್ಯದಲ್ಲಿ ನೋಡಿ ಐಸ್ ಕ್ಯಾಂಡಿ, ಐಸ್ ಕ್ರೀಮನ್ನು ಮಾರುವ ಹಾಗೆ ಈ ಗಾಡಿಯಲ್ಲಿ ಬರುವಂತಹ ಮಾರಾಟಗಾರರು ಇದನ್ನೆಲ್ಲ ನೋಡುವಾಗಲೇ ಒಂಥರ ಖುಷಿ ಅಂತೇಳಿ ಹೇಳಿದ್ರೆ, ಒಂದು ಬಂದಂತಹ ಕಸ್ಟಮರು ಖುಷಿಯಾಗಿ ತೃಪ್ತಿಯಾಗಿ ಉಂಡು ಮತ್ತೊಮ್ಮೆ ಬರಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಅಷ್ಟೇ. ಸೊ ನಾನು ಕೂಡ ಒಂದು ಐಸ್ ಕ್ಯಾಂಡಿಯನ್ನು ತೆಗೆದೆ, ಯಾರಿಗೂ ಬೇಡ ಅಂತೆ. ಆದರೆ ನನಗೆ ಚಿಕ್ಕವಳಿರುವಾಗೆಲ್ಲ ಇಂಥದ್ದೆಲ್ಲ ತಿಂದದೆಲ್ಲ ಭಾರಿ ನೆನಪು. ಸೊ ಇದನ್ನೊಂದು ಟೇಸ್ಟ್ ಮಾಡಬೇಕು ಅಂತೇಳಿ ಹೇಳಿ ಮಾಡಿದೆ. ಒಳ್ಳೆದಿತ್ತು. ಪೈನಾಪಲ್ ಪೆಪ್ಸಿ ಅಂತೂ ಇಂತೂ ಹೊಟ್ಟೆ ಒಂದು ದಿನದಲ್ಲಿ ಎಷ್ಟು ತಿನ್ನುವಂಥ ಒಂದು ಕೆಪಾಸಿಟಿ ಉಂಟಾ ಅಷ್ಟನ್ನು ತುಂಬಿಸಿ ಆಯಿತು. ಅದರ ನಂತರ ಇವತ್ತು ಅಮ್ಮನ ಬರ್ಡೇ ಇತ್ತಲ್ವಾ, ಹಾಗಾಗಿ ಅಲ್ಲಿ ಅವರೊಂದು ಬರ್ಡೇ ಕೇಕ್ನ ಅರೇಂಜ್ಮೆಂಟನ್ನು ಕೂಡ ಮಾಡಿದರು. ಅದರ ಜೊತೆ ಒಂದು ಚಂದದ ಪದ್ಯವನ್ನು ಹಾಕಿದರು. ಬಟ್ ನಾನು ಪದ್ಯವನ್ನು ಇಲ್ಲಿ ಹಾಕಿದರೆ ಕಾಪಿರೈಟ್ ಕ್ಲೇಮ್ ಬರ್ತದೆ ಅಂತೇಳಿ ಹೇಳಿ ಯಾವುದೇ ಪದ್ಯವನ್ನಾಗಲಿ ಏನೂ ಹಾಕಲಿಲ್ಲ. ಸೊ ಹೀಗೆ ಅಮ್ಮನ ಜೊತೆ ಒಂದೆರಡು ನಿಮಿಷ ಕುಣಿದ್ವಿ. ಅದರ ನಂತರ ಅಮ್ಮ ಕೇಕನ್ನು ಕೂಡ ಕಟ್ ಮಾಡಿದರು. ತನ್ನ ಕುಟುಂಬದ ಜೊತೆ ಇದನ್ನು ಸೆಲೆಬ್ರೇಟ್ ಮಾಡಿದರು. ನಮಗಂತೂ ಭಾರಿ ಖುಷಿ ಆಯಿತು. 70ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಎಲ್ಲರ ಜೊತೆ ಒಂದು ಮಾಡಿಕೊಂಡದ್ದು. ತಮ್ಮ ಒಂದು ಗ್ರ್ಯಾಂಡ್ ಆಗಿರುವಂಥ ಪಾರ್ಟಿಯನ್ನು ಕೂಡ ಕೊಟ್ಟ. ಇವತ್ತಿನ ದಿನ ತುಂಬ ಸಂತಸದಿಂದ ಕಳೆದ್ವಿ. ಆದರೆ ಈಗ ಆದದ್ದು ಮಧ್ಯಾಹ್ನವಷ್ಟೇ. ನಮ್ಮದು ಪ್ಲ್ಯಾನ್ ಏನಿತ್ತಪ್ಪ ಅಂತೇಳಿ ಹೇಳಿದರೆ, ಫುಲ್ ಕೂತ್ಕೊಳ್ಳಿಕ್ಕಿಲ್ಲ ಮನೆಯಲ್ಲಿ, ಗಮ್ಮತ್ತು ತಿರುಗಾಡ್ತಾ ಇರಬೇಕು, ಉಣ್ತಾ ಇರಬೇಕು, ನೆಗಡ್ತಾ ಇರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮದು. ಸೊ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಹೇಳಿ ನಾವು ಜಯನಗರ 4th ಬ್ಲಾಕ್ ಅಂತೇಳಿ ಹೇಳಿದೆ, ಅಲ್ಲಿ ಹೋದರೆ ಸಾಕಷ್ಟು ಒಳ್ಳೊಳ್ಳೆಯ ಒಂದು ಥಿಂಗ್ಸ್ ಎಲ್ಲ ಕಡಿಮೆ ರೇಟಿಗೆ ತುಂಬ ಆಪ್ಷನ್ಸ್ ಎಲ್ಲ ಇದೆ. ಅಲ್ಲಿ ಹೋಗುವ ಅಂತೇಳಿ ಹೇಳಿ ಡಿಸೈಡ್ ಮಾಡಿ ನಾವು ಮೆಟ್ರೋದಲ್ಲಿ ಹೋದ್ವಿ. ಸೊ ಮೆಟ್ರೋದಲ್ಲಿ ಕೂಡ ಹಾಗೆ ನಾವು ಕಾರಿನಲ್ಲಿ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮೊದಲೇ ನಾವು ಮೆಟ್ರೋದಲ್ಲಿ ಹೋದ ಕಾರಣ ಅಲ್ಲಿ ತಲುಪಿದ್ವಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ನಮ್ಮ ಶಾಪಿಂಗ್ನ ಒಂದಷ್ಟು ಝಲಕ್ಗಳನ್ನು ಹಾಕಿದ್ದೇನೆ. ಪ್ರತಿಯೊಂದು ಕಡೆ ಹಾಕಲಿಲ್ಲ, ಬಟ್ ಅಮ್ಮ ಹೋಗುವಾಗ ಒಂದು 4-5 ಬ್ಯಾಗನ್ನು ಕೊಟ್ಟಿದ್ರು. ಇದರಲ್ಲಿ ಹಾಕ್ಕೊಂಡು ಬನ್ನಿ ಅಂತೇಳಿ ಹೇಳಿ 4-5 ಬ್ಯಾಗ್ ತುಂಬಿ ತುಳುಕಾಡ್ತಾ ಇತ್ತು. ಅಷ್ಟು ತುಳುಕಾಡದ್ದಲ್ಲ, ನೀರು ಹಾಕಲಿಲ್ಲ, ಬ್ಯಾಗಿನಲ್ಲಿ ವಸ್ತುಗಳನ್ನು ಹಾಕಿದ್ವು. ಅಂತೂ ಇಂತೂ ಬ್ಯಾಗ್ ತುಂಬಿ ಬಂತು. ಅಷ್ಟೊಂದು ನಾವು ಶಾಪಿಂಗನ್ನು ಮಾಡಿದ್ವಿ. ಸೊ ಸಂಜೆ ಹೊತ್ತಾದ ಕಾರಣ ನಮಗೆಲ್ಲೂ ಸುಸ್ತು ಅಂತೇಳಿ ಹೇಳಿ ಅನ್ನಿಸ್ಲಿಲ್ಲ. ಯಾಕಂತೇಳಿ ಹೇಳಿದರೆ ಈ ಮಧ್ಯಾಹ್ನ ಎಲ್ಲ ಬಂದವಾಗ ಈ ಪ್ಲೇಸಿನಲ್ಲೆಲ್ಲ ಅಂದರೆ ಆ ಬಿಸಿಲನ್ನ ಒಂದು ಝಳಕ್ಕೆ ಬೇಡವೇ ಅಂತೇಳಿ ಹೇಳಿ ಆಗ್ತದೆ. ಅದೀಗ ನಾವು ಸಂಜೆ ಬಂದಂಥ ಕಾರಣ ಆರಾಮದಲ್ಲಿ ಒಂದು ತಂಗಾಳಿ ಇತ್ತು, ಒಳ್ಳೆ ಶಾಪಿಂಗ್ ಮಾಡುವ ಅಂತೇಳಿ ಹೇಳಿ ಹೊರಟ್ವಿ. ಸೊ ತುಂಬ ಶಾಪಿಂಗ್ ಎಲ್ಲ ಆದಮೇಲೆ ಒಂದು ಜ್ಯೂಸನ್ನು ಕೂಡ ಕುಡಿದ್ವಿ ನಾವಿಬ್ಬರು. ಅದರ ನಂತರ ಇಲ್ಲಿಯ ಚರ್ಮುರಿ ಅಥವಾ ಭೇಲ್ ಇದನ್ನು ಕೂಡ ಟ್ರೈ ಮಾಡಿದ್ವಿ. ಮಧ್ಯಾಹ್ನ ಊಟ ಮಾಡುವಾಗ ಎಣಿಸಿದ್ದು, ಹಬ್ಬ ಇಂದಿನ ದಿನಕ್ಕೇನು ತಿನ್ನಲಿಕ್ಕಿಲ್ಲ, ನೆಕ್ಸ್ಟ್ ಡೇ ತಿನ್ನೋದು ಅಂತೇಳಿ. ಆದರೆ ಈ ಸಂಜೆ ಅಂತೇಳಿ ಹೇಳಿ ಆಗುವಾಗ ಸುಮಾರು ಒಂದು 7-8 ಗಂಟೆಗೆ ಏನಾದರೂ ಒಂದು ತಿನ್ನುವ ಅಂತೇಳಿ ಹೇಳಿ ಅನ್ನಿಸಿದ್ದಿದೆ. ಸೊ ಇದೀಗ ನಾವೆಲ್ಲ ಶಾಪಿಂಗ್ ಮಾಡ್ತಾ ಇರುವಂಥ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಫೈನಲ್ ಆಗಿ ಬ್ಯಾಗ್ ತಗೊಳ್ಳುವಾಗ ಅಮ್ಮಂದು ಫೋನ್ ಬಂದರು, ಎಲ್ಲಿದ್ದೀರಿ, ಇನ್ನೂ ಹೊರಟು ಬನ್ನಿ, ನಾಳೆ ನೋಡುವ ಅಂತೇಳಿ ಹೇಳಿ. ಸೊ ಇಲ್ಲಿಗೆ ಇವತ್ತಿನ ದಿನದ ಇತಿಶ್ರೀಯನ್ನು ಹಾಡ್ತಾ ಇದ್ದೇವೆ. ಇನ್ನೂ ತುಂಬ ಉಂಟು ವಿಷಯಗಳು. ಮತ್ತೊಂದು ವ್ಲಾಗಿನಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಬಾಯ್ ಬಾಯ್.